ನಮಸ್ಕಾರ ಆತ್ಮೀಯ ನನ್ನ ನೆಚ್ಚಿನ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆನ್ಲೈನ್ ಪರೀಕ್ಷೆಯನ್ನು ಬರೆದು ಮೆರಿಟ್ ಆಧಾರ ಮೇಲೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಈಗ CRPF ವೆಬ್ಸೈಟ್ನಲ್ಲಿ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ. ಆತ್ಮೀಯ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳೇ, 2023-24ನೇ ಸಾಲಿನಲ್ಲಿ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಿದ್ದರು. BSF, CRPF, CISF, ಅಸ್ಸಾಂ ರೈಫಲ್ಸು, ITBP ಹೀಗೆ ವಿವಿಧ ಹುದ್ದೆಗಳಿಗಾಗಿ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದರು. ಆ ಸಮಯದಲ್ಲಿ ಸಾಕಷ್ಟು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕಿದ್ರಿ. ಅದೇ ರೀತಿಯಾಗಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಬರೆದು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ ಅಭ್ಯರ್ಥಿಗಳಿಗಾಗಿ ಈಗ PET ಹಾಗೂ PSTಗಾಗಿ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಅದು CRPF ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಅಭ್ಯರ್ಥಿಗಳೇ, ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ. ಆತ್ಮೀಯ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡ್ನಲ್ಲಿ ನಿಮ್ಮ ಡೇಟ್ ಯಾವಾಗದ, ಆಮೇಲೆ ನಿಮ್ಮ ಸೆಂಟ್ರ್ ಎಲ್ಲಿದೆ, ಪ್ರತಿಯೊಂದು ಮಾಹಿತಿಯನ್ನು ನೀವು ತಿಳಿದುಕೊಳ್ಬೇಕಾಗ್ತದೆ. ಆತ್ಮೀಯ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಸೆಪ್ಟೆಂಬರ್ 23 ಅಂದರೆ ಇದೇ ತಿಂಗಳು 23/2024ರಿಂದ PST ಹಾಗೂ PET ಪ್ರಾರಂಭವಾಗುತ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ 9 ನವಂಬರ್ 2024ರವರೆಗೆ, ಅಂದರೆ ಒಟ್ಟು 46 ದಿನಗಳವರೆಗೆ ಇಲ್ಲಿ ಫಿಸಿಕಲ್ ನಡೀತಾ ಇದೆ ಅಭ್ಯರ್ಥಿಗಳೇ. ಹಾಗಾದರೆ ಆ ಫಿಸಿಕಲ್ಗೆ ಹೋಗತಕ್ಕಂಥ ಅಭ್ಯರ್ಥಿಗಳು ಬಹಳಷ್ಟು ಜನ ಫೋನ್ ಮಾಡ್ತಾಯಿದ್ರು, ಸರ್ CRPF ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ, ನಮಗೆ ಸಂಪೂರ್ಣ ಮಾಹಿತಿ ತಿಳಿತಾ ಇಲ್ಲ, ಒಂದು ವಿಡಿಯೋ ಮುಖಾಂತರ ನೀವು ತಿಳಿಸಿ ಅಂತ ಕೇಳ್ತಾ ಇದ್ರಿ ಅಭ್ಯರ್ಥಿಗಳೇ. ನಿಮಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ, ನಿಮ್ಗೆ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸೆಂಟ್ರ್ ಎಷ್ಟಿದಾವಪ್ಪ ಅಂದ್ರೆ 4 ಸೆಂಟ್ರ್ಗಳು ಬರ್ತಾವೆ. ಯಾವ್ಯಾವ ಅಂದ್ರೆ ಬೆಂಗಳೂರಿನಲ್ಲಿ ಏನಪ್ಪ ಅಂದ್ರೆ 2 ಸೆಂಟ್ರ್ ಅದಾವೆ. ಒಂದು BSF ಸೆಂಟ್ರ್ ಅದ, ಇನ್ನೊಂದು CRPF ಸೆಂಟ್ರ್ ಅದ. ಬೆಂಗಳೂರಲ್ಲಿ 2 ಸೆಂಟ್ರ್ ಅದಾವೆ. ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಯಾವ ಸೆಂಟ್ರಪ್ಪ ಅಂದ್ರೆ ITBP ಸೆಂಟ್ರ್ನಲ್ಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಮೈಸೂರಿನಲ್ಲಿ ಯಾವ್ದು ಬರ್ತದಪ್ಪ ಅಂದ್ರೆ CISF ಸೆಂಟ್ರ್ನಲ್ಲಿ ಇಲ್ಲಿ ದೈಹಿಕ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಅಭ್ಯರ್ಥಿಗಳಿಗೆ. ನಿಮ್ಗೆಲ್ಲರಿಗೂ ಗೊತ್ತೀಗ ಏನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 5 ಕಿಲೋಮೀಟರ್ ಓಟವನ್ನು 24 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 8 ನಿಮಿಷ 30 ಸೆಕೆಂಡ್ನಲ್ಲಿ ಓಡಿ ಪೂರ್ಣಗೊಳಿಸಬೇಕು. ನಂತರ ಏನಪ್ಪ ಅಂದ್ರೆ ಅಲ್ಲಿ ಹೈಟನ್ನು ಚೆಕ್ ಮಾಡ್ತಾರೆ. ಪುರುಷ ಅಭ್ಯರ್ಥಿಗಳು 170 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ST ಅಭ್ಯರ್ಥಿಗಳು ಮಾತ್ರ 162.5 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಚೆಸ್ಟ್, ಪುರುಷ ಅಭ್ಯರ್ಥಿಗಳಿಗೆ ಚೆಸ್ಟ್ ಚೆಕ್ ಮಾಡ್ತಾರೆ. ಎಷ್ಟು ಇರ್ತದಪ್ಪ ಅಂದರೆ 80 ಸೆಂಟಿಮೀಟರಿಂದ ವಿಸ್ತಾರ ಮಾಡಿದಾಗ 85 ಸೆಂಟಿಮೀಟರ್ನಷ್ಟು ಚೆಸ್ಟ್ ಬರಬೇಕು. ಅದೇ ರೀತಿಯಾಗಿ ಹೈಟ್ ತಕ್ಕಂತೆ ವೆಯ್ಟ್ ಬರಬೇಕು. ಅಭ್ಯರ್ಥಿಗಳೇ, ನಿಮಗೆಲ್ಲ ಗೊತ್ತಿರಲಿ, ಈಗಾಗಲೇ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಸರ್ವರ್ ಬಿಜಿ ಬರ್ತಾ ಇದೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ಓಪನ್ ಆಗ್ತಾ ಇಲ್ಲ ಅಂತ. ನೀವು CRPF ವೆಬ್ಸೈಟ್ಗೆ ಹೋಗಿ ನಿಮ್ಮ ರೂಲ್ ನಂಬರ್ ಅಥವಾ ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಿ ನೀವು ಚೆಕ್ ಮಾಡಿರಪ್ಪ ಅಂದ್ರೆ ನಿಮ್ಮ ಡೇಟ್ ಯಾವಾಗನ್ನು ತೋರಿಸ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಲ್ಲೇ ಕೆಳಗೆ ಬರ್ತದೆ, ಅಲ್ಲಿ ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡ್ರಿಪ್ಪ ಅಂದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಬರ್ತದೆ. ನಿಮ್ಗೆ ಗೊತ್ತಿರಲಿ ಅಭ್ಯರ್ಥಿಗಳೇ, ಯಾರೀಗ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ ಅಭ್ಯರ್ಥಿಗಳು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ತಕ್ಕಂಥ ಅಭ್ಯರ್ಥಿಗಳು, ಈಗ ಫಿಸಿಕಲ್ಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಹೋಗುವಾಗ ಏನೇನು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನು ಮಾಹಿತಿಯನ್ನು ಭಾಳಷ್ಟು ಜನ ಕೇಳ್ತಾ ಇದ್ರಿ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಮೊದಲನೇದು ಅಡ್ಮಿಟ್ ಕಾರ್ಡ್ ಭಾಳ ಇಂಪಾರ್ಟೆಂಟ್ ರೀ. ಒಮ್ಮೆ ಅಡ್ಮಿಟ್ ಕಾರ್ಡ್ ತೊಗೊಂಡ್ರಿ ಅಂದ್ರೆ ನೀವು ಎಲ್ಲಿವರೆಗೆ ಇಟ್ಕೋಬೇಕಂದ್ರೆ ಅಂತಿಮವಾಗಿ ಫೈನಲ್ ಆಗಿ ನೀವು ಸಿಲೆಕ್ಷನ್ ಆಗುತ್ತಾನೂ ಸಹಿತ ಅಡ್ಮಿಟ್ ಕಾರ್ಡನ್ನು ಕಳಿಬಾರ್ದು. ನೀವು ಡೌನ್ಲೋಡ್ ಮಾಡಿ ಚೆಂದಂಗೆ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ 6 ಫೋಟೋ ರೀ, 6 ಫೋಟೋಗಳನ್ನು ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ಐ ಡಿ ಪ್ರೂಫ್ ಯಾವ್ದು ಬೇಕಾದ್ರೂ ಒಯ್ಬೋದು. ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಅಥವಾ ವೋಟಿಂಗ್ ಕಾರ್ಡ್ ಇರ್ಬೋದು, ಅಥವಾ ನಿಮ್ಮ ಕಾಲೇಜ್ ID ಇರ್ಬೋದು. ಯಾವುದಾದ್ರೂ ಒಂದು ID ಪ್ರೂಫನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಗೆ ಗೊತ್ತಿರಲಿ SSLC ಮಾರ್ಕ್ಸ್ ಕಾರ್ಡು, ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿ ನಿಮ್ದಿತ್ತಂದ್ರೆ ಈಗ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅವು ಏನಾರ ಡಾಕ್ಯುಮೆಂಟ್ ಇದ್ರೂ ಸಹಿತ ಅವುಗಳನ್ನ ಸಹಿತ ಒರಿಜಿನಲ್ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಅದರ ಜೊತೆ ಏನಪ್ಪ ಅಂದ್ರೆ LCನೂ ತೆಗೆದುಕೊಂಡು ಹೋಗ್ರಿ. LC ಜೆರಾಕ್ಸ್ ಇದ್ರೆ ನಡೀತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲಿ ಇರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಡೊಮೆಸಿಯಲ್ ಸರ್ಟಿಫಿಕೇಟು, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು. ಎಲ್ಲ ಡಾಕ್ಯುಮೆಂಟ್ಗಳು ಏನು ಮಾಡಬೇಕಪ್ಪ ಅಂದರೆ 2 ಸೆಟ್ ಜೆರಾಕ್ಸ್ ಮಾಡಿ ಅವುಗಳನ್ನು ಅಟೆಸ್ಟೆಡ್ ಮಾಡಿ ಇಟ್ಕೊಂಡು ನೀವು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ನೀವು ಯಾರಾದರೂ NCC ಮಾಡಿದರೆ ಅಂದರೆ NCC ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕು. ಈಗ NCC ಅಂದರೆ NCC A ಆಗಿರ್ಬೋದು, ಅಥವಾ B ಆಗಿರ್ಬೋದು, ಅಥವಾ C ಆಗಿರ್ಬೋದು. ನೀವು ಯಾವ NCCಯನ್ನು ಮಾಡಿದಿರಿ, A ಅಥವಾ B ಅಥವಾ C ಗ್ರೇಡ್ ಯಾವ 3 ಮಾಡಿದ್ರಪ್ಪ ಅಂದ್ರೆ 3 ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗ್ರಿ. ಒಂದೇ ಮಾಡಿರಿ ಅಂದ್ರೆ ಒಂದೇ ತೆಗೆದುಕೊಂಡು ಹೋಗ್ರಿ. ಅದೇ ರೀತಿಯಾಗಿ
ಸ್ಪೋರ್ಟ್ಸ್ ನಿಮ್ಮದು ಏನಾದರೂ ಸರ್ಟಿಫಿಕೇಟ್ ಇದ್ದರೆ, ಸ್ಪೋರ್ಟ್ಸ್ ಅಂದರೆ ಏನು, ಸ್ಟೇಟ್ ಲೆವೆಲ್ ಇರ್ಬೋದು, ರಾಜ್ಯ ಮಟ್ಟದಿರ್ಬೋದು, ಆಮೇಲೆ ಏನಪ್ಪ ಅಂದ್ರೆ ರಾಷ್ಟ್ರ ಮಟ್ಟದಿರ್ಬೋದು, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಿರ್ಬೋದು. ಈ ರೀತಿಯಾಗಿ ನಿಮ್ಮ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ದವು ಅಂದ್ರೆ ಅವುಗಳನ್ನ ತೆಗೆದುಕೊಂಡು ಹೋಗ್ರಿ. ನಾ ತಾಲೂಕು ಮಟ್ಟ ಗೆದ್ದೇನೆ ರೀ, ಜಿಲ್ಲಾ ಮಟ್ಟ ಗೆದ್ದೇನೆ ರೀ, ಯಾವುದೋ ಒಂದು ಜಾತ್ರೆಗೆ ಸರ್ಟಿಫಿಕೇಟ್ ಗೆದ್ದೇನೆ ರೀ ಅಂಥವು ಏನು ನಡೆಯೋದಿಲ್ಲ. ರಾಜ್ಯ ಮಟ್ಟ ಇರಬೇಕು, ರಾಷ್ಟ್ರ ಮಟ್ಟ ಇರಬೇಕು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಸರ್ಟಿಫಿಕೇಟ್ ಇದ್ದು ಅಂದರೆ ಅವುಗಳನ್ನ ತೆಗೆದುಕೊಂಡು ಹೋಗ್ರಿ. ಅದೇ ರೀತಿಯಾಗಿ ರಿಲೇಷನ್ ಸರ್ಟಿಫಿಕೇಟ್ ನಿಮಗೇನರ ಅದಕ್ಕೆ ಸಂಬಂಧಪಟ್ಟಾಗಿದ್ದು ಅಂದರೆ ಆ ರಿಲೇಷನ್ ಸರ್ಟಿಫಿಕೇಟನ್ನು ಸಹಿತ ನೀವು ತೆಗೆದುಕೊಂಡು ಹೋಗ್ಬೋದು. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ನಿಮ್ಗೆ ಈಗಾಗಲೇ ಗೊತ್ತು, ನಾವು ಜನರಲ್ಗೆ ಯು ಆರ್ ಅಂತ ಕರಿತೀವಿ. ಯು ಆರ್ ಜನರಲ್ ಅಭ್ಯರ್ಥಿಗಳು ವಯಸ್ಸಿನ ಮಿತಿ ಎಷ್ಟಿರುತ್ತಪ್ಪ ಅಂದ್ರೆ 18ರಿಂದ 23 ಇರ್ತದೆ. ಅದೇ ರೀತಿಯಾಗಿ ಒ ಬಿ ಸಿ ಅಭ್ಯರ್ಥಿಗಳು ಒ ಬಿ ಸಿ ಸರ್ಟಿಫಿಕೇಟನ್ನು ಕಂಪಲ್ಸರಿ ತೆಗೆಸ್ಕೊಂಡು ಹೋಗ್ಬೇಕು. ಯಾಕಂದರೆ ನಿಮ್ಗೆ ವಯಸ್ಸಿನ ರಿಲ್ಯಾಕ್ಸೇಷನ್ ಕೊಡ್ತಿರ್ತಾರೆ. ಅದರ ಸಲುವಾಗಿ 18ರಿಂದ 26 ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಒ ಬಿ ಸಿ ಅವರಿಗೆ ಅವಕಾಶ ಇರ್ತದೆ. ಅದೇ ರೀತಿಯಾಗಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ 18ರಿಂದ 28 ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವಕಾಶ ಇರ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ನೀವು ಕಾಸ್ಟ್ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ತೆಗೆಸಬೇಕು. ಈಗ ಜನರಲ್ ಇದ್ದವರು ಜನರಲ್ ತೆಗೆಸಬೇಕು ಅಂದರೆ ಈ ವಾರ, ಆಮೇಲೆ ಒ ಬಿ ಸಿ ಇದ್ದವರು ಒ ಬಿ ಸಿ, ಎಸ್ ಸಿ ಎಸ್ ಟಿ ಇದ್ದವರು ಎಸ್ ಸಿ ಎಸ್ ಟಿ, ಆಮೇಲೆ ಇ ಡಬ್ಲ್ಯೂ ಎಸ್ ಇದ್ದವರು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಭಾಳ ಎಚ್ಚರಿಕೆ ಇರಬೇಕು. ಭಾಳಷ್ಟು ಜನ ಅಭ್ಯರ್ಥಿಗಳು ಏನು ಮಾಡ್ತಾರಪ್ಪ ಅಂದ್ರೆ, ಈಗ ಜನರಲ್ ಇದ್ದವರು ಒ ಬಿ ಸಿ ಸರ್ಟಿಫಿಕೇಟನ್ನು ತೆಗೆಸ್ತಾರೆ, ಒ ಬಿ ಸಿ ಇದ್ದವರು ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟನ್ನು ತೆಗೆಸ್ತಿರ್ತಾರೆ. ಆ ರೀತಿ ಡೂಪ್ಲಿಕೇಟ್ ಏನಾದರೂ ಕಾಸ್ಟ್ ಸರ್ಟಿಫಿಕೇಟ್ಗಳನ್ನ ನೀವು ತೆಗೆಸ್ಕೊಂಡು ಹೋದ್ರಪ್ಪ ಅಂದ್ರೆ ನಿಮ್ಮನ್ನು ಪರ್ಮನೆಂಟಾಗಿ ಡಿಸ್ಕ್ವಾಲಿಫೈ ಮಾಡ್ತಾರೆ. ನಿಮ್ಗೆ ಎಚ್ಚರಿಕೆ ಇರಲಿ. ನೀವು ಯಾವ ಕಾಸ್ಟ್ನಾಗ ಬರ್ತೀರಿ ಕರೆಕ್ಟಾಗಿ ತಿಳ್ಕೊಂಡು ಕರೆಕ್ಟಾಗಿ ಅದೇ ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಗೊತ್ತಿರಬೇಕು, ಈ ಫಿಸಿಕಲ್ಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಏನಾದರೂ ಡ್ರಗ್ಸ್ ತೊಗೊಂಡಿದ್ರು ಅಥವಾ ಟ್ಯಾಬ್ಲೆಟ್ ಅಥವಾ ಏನೋ ಇಂಜೆಕ್ಷನ್ ನರದಲ್ಲಿ ಇಂಜೆಕ್ಷನ್ ಆ ರೀತಿ ಏನಾದರೂ ಮಾಡಿದ ಕಂಡು ಬತ್ತಪ್ಪ ಅಂದ್ರೆ ನಿಮ್ಮನ್ನು ಕೂಡಲೇ ಏನು ಮಾಡ್ತಾರಪ್ಪ ಅಂದ್ರೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಬರೀ ಡಿಸ್ಕ್ವಾಲಿಫೈ ಮಾಡೋದಿಲ್ಲ, ಪೊಲೀಸರಿಗೂ ಸಹಿತ ಹ್ಯಾಂಡ್ ಓವರ್ ಮಾಡ್ತಾರೆ. ಆದ್ದರಿಂದ ದಯವಿಟ್ಟು ಯಾರೂ ಅಭ್ಯರ್ಥಿಗಳು ಡ್ರಗ್ಸ್ ತೆಗೆದುಕೊಳ್ಳೋದಾಗಲಿ ಅಥವಾ ಇಂಜೆಕ್ಷನ್ ಟ್ಯಾಬ್ಲೆಟ ರನ್ನಿಂಗ್ ನಂದು ಸ್ಪೀಡ್ ಆಗಲಿ ಟೈಮ್ದಾಗ ಕವರ್ ಆಗಲಿ ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ಯಾರೂ ದಯವಿಟ್ಟು ತಪ್ಪು ಮಾಡಬೇಡ್ರಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ, ನೀವು ಅಲ್ಲಿ ಫಿಸಿಕಲ್ಗೆ ಹೋಗುವಾಗ ಪಿ ಇ ಟಿ ಹಾಗೂ ಪಿ ಎಸ್ ಟಿಗೆ ಹೋಗುವಾಗ ಏನಪ್ಪ ಅಂದ್ರೆ ಬೆಲೆ ಬಾಳುವಂಥ ವಸ್ತುಗಳನ್ನ ಏನೂ ತೆಗೆದುಕೊಂಡು ಹೋಗಬಾರ್ದು. ಹಾಗೆ ಏನಾದರೂ ತೆಗೆದುಕೊಂಡು ಹೋಗಿ ಅಲ್ಲಿ ಏನಾದರೂ ನೀವು ಕಳ್ಕೊಂಡಿರಪ್ಪ ಅಂದ್ರೆ ಅದರ ಜವಾಬ್ದಾರಿ ಏನಪ್ಪ ಅಂದ್ರೆ ನಿಮಗೆ ಇರ್ತದೆ. ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಇರುವುದಿಲ್ಲ. ಹಾಗೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಪಿ ಎಸ್ ಟಿ ಹಾಗೂ ಪಿ ಇ ಟಿ ಆದಮೇಲೆ ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹಿತ ಅಲ್ಲೇ ನಡೀತದೆ. ಆದ್ದರಿಂದ ಡಾಕ್ಯುಮೆಂಟ್ಗಳನ್ನ ಸರಿಯಾಗಿ ಚೆಕ್ ಮಾಡಿಕೊಂಡು ನೀವು ಹೋಗುವಾಗ ತೆಗೆದುಕೊಂಡು ಹೋಗಬೇಕು. ಯಾವ ದಿನಾಂಕದ, ಆಮೇಲೆ ನಿಮ್ಮ ಸೆಂಟ್ರ್ ಎಲ್ಲಿದೆ ಕರೆಕ್ಟಾಗಿ ತಿಳ್ಕೊಂಡು ನೀವು ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಮೆಡಿಕಲ್ ಬಗ್ಗೆ ಅಲ್ಲೇ ಚೆಕ್ ಮಾಡ್ತಾರೋ ಅಥವಾ ಮುಂದೆ ಒಂದು ಡೇಟ್ ಇಟ್ಕೊಂಡು ಚೆಕ್ ಮಾಡ್ತಾರೋ, ಇನ್ನೂ ನಿಖರವಾಗಿ ಮಾಹಿತಿ ಬಂದಿಲ್ಲ. ನಿಖರವಾಗಿ ಮಾಹಿತಿ ಬತ್ತಪ್ಪ ಅಂದ್ರೆ ಮುಂದಿನ ವಿಡಿಯೋನ ನಾನು ಅದನ್ನು ಮಾಡ್ತಾಯಿದ್ದೀನಿ ಅಭ್ಯರ್ಥಿಗಳೇ. ಯಾಕಂದ್ರೆ ಈ ಹಿಂದೆ SSC GD ಹೋದ ವರ್ಷ ತೊಗೊಂಡಾಗ ಏನು ಮಾಡಿರಪ್ಪ ಅಂದ್ರೆ ಫಿಸಿಕಲು ಮಾಡಿಕೊಂಡು ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಮಾತ್ರ ಬಿಟ್ಟಿದ್ರು. ಮೆಡಿಕಲ್ಗಾಗಿ ಸಪ್ರೇಟಾಗಿ ಕರೆದು ಮೆಡಿಕಲ್ನ ಚೆಕ್ ಮಾಡಿದರು. ಈ ಸಲ ಯಾವ ರೀತಿ ಮಾಡ್ತಾರೆ ನೋಡಬೇಕು. ಇಲ್ಲಿ ದಿನಕ್ಕೆ 130ರಿಂದ 140 ಅಭ್ಯರ್ಥಿಗಳನ್ನ ಮಾತ್ರ ತೆಗೆದುಕೊಳ್ತಾ ಅಂತಾರೆ. ಅಂದರೆ ಇಲ್ಲಿ ಏನಿರ್ತದೆ, ಪುರುಷ ಅಭ್ಯರ್ಥಿ ರನ್ನಿಂಗ್ ಇರ್ತದೆ, ಅದಾದಮೇಲೆ ಹೈಟ ವೆಯ್ಟ ಚೆಸ್ಟ್ ಬರ್ತದೆ, ಮಹಿಳೆಯರು ರನ್ನಿಂಗ್ ಇರ್ತದೆ, ಹೈಟ ಆಮೇಲೆ ವೆಯ್ಟ ಚೆಕ್ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಡಾಕ್ಯುಮೆಂಟ್ಗಳನ್ನ ಒರಿಜಿನಲ್ ತೆಗೆದುಕೊಂಡು ಹೋಗ್ರಿ. ಅದ್ರ ಜೊತೆ 2 ಸೆಟ್ ಜೆರಾಕ್ಸ್ ಅಟೆಸ್ಟೆಡ್ ಮಾಡ್ಕೊಂಡು ಹೋಗ್ರಿ. ಅದೇ ರೀತಿಯಾಗಿ ನಿಮ್ಮ ಅಡ್ಮಿಟ್ ಕಾರ್ಡ್ನಾಗ ಮಾಹಿತಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಈಗ ನಾ ಹೇಳೋ ಮುಂದೆ ಏನೋ ಮಿಸ್ಟೇಕಾಗಿ ಏನಾದರೂ ಒಂದು ಬಿಡ್ಬೋದು. ನಾ ಬಿಟ್ಟರು ಸಹಿತ ನೀವು ಏನು ಮಾಡ್ಬೇಕಂದ್ರೆ ಕ್ಲಿಯರಾಗಿ ಅಡ್ಮಿಟ್ ಕಾರ್ಡನ್ನು ಓದಿಕೊಂಡು ಏನೇನು ಡಾಕ್ಯುಮೆಂಟ್ ಬೇಕು ಅವ್ನು ಸರಿಯಾಗಿ ತಿಳ್ಕೊಂಡು ಎಲ್ಲ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಬೇಕು. ಅಭ್ಯರ್ಥಿಗಳೇ, ನಮ್ಮ ಕರ್ನಾಟಕದಲ್ಲಿ ಸೆಂಟ್ರ್ ನಿಮಗೆ ಈಗಾಗಲೇ ಹೇಳಿ ನಾನು, ಬೆಂಗಳೂರಿನಲ್ಲಿ 2 ಸೆಂಟ್ರ್ ಅದಾವೆ, ಅದೇ ರೀತಿ ಬೆಳಗಾವಿ ಒಂದದ, ಆಮೇಲೆ ಮೈಸೂರು ಅದ. ಒಟ್ಟು 3 ಕಡೆ ನಡೀತಾವೆ, 4 ಸೆಂಟ್ರ್ ಬರ್ತಾವೆ. ಅಲ್ಲಿ ನಿಮ್ಮ ಫಿಸಿಕಲ್ ನಡೀತದೆ. ಫಿಸಿಕಲ್ ಆದಮೇಲೆ ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತದೆ. ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಯಾಕಂದ್ರೆ 9 ನವಂಬರ್ 2024 ಫಿಸಿಕಲ್ದವ. ಮುಂದೆ ಅಂದರೆ ಟೈಮ್ ಇದ್ದಂಥ ಅಭ್ಯರ್ಥಿಗಳಿದ್ದರೆ ನಮ್ಮ ಸಂಸ್ಥೆಗೆ ನೀವು ತರಬೇತಿಗೆ ಬರ್ಬೋದು. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಗೆ ತರಬೇತಿಗೆ ಬರ್ಬೋದು. ನಮ್ಮಲ್ಲಿ ಫಿಸಿಕಲ್ ತರಬೇತಿಯನ್ನು ಪೂರ್ವಭಾವಿಯಾಗಿ ಕೊಡ್ತೀವಿ. ಅದೇ ರೀತಿಯಾಗಿ ಹೊಸದಾಗಿ ಕಾಲ್ಫಾರ್ಮ್ ಆಗಿದೆಲ್ಲ ಆ ಅಭ್ಯರ್ಥಿಗಳು ಸಹಿತ SSC GD ಹುದ್ದೆಗಳಿಗೆ ದೈಹಿಕ ಪರೀಕ್ಷೆ ಹಾಗೂ ಲಿಖಿತ ಪರೀಕ್ಷೆ ಪೂರ್ವಭಾವಿ ತರಬೇತಿಯನ್ನು ಕೊಡ್ತೀವಿ. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ ಬೆಳಗಾವಿ ಏರಿಯಾದಿಂದ ನಡೆಯತಕ್ಕಂಥ ರ್ಯಾಲಿಗಾಗಿಯೂ ಸಹಿತ ಪೂರ್ವಭಾವಿಯಾಗಿ ತರಬೇತಿಯನ್ನು ನೀಡಲಾಗುವುದು. ಅಭ್ಯರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ
ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.